ಸರ್ಕಾರಕ್ಕೆ ಇವರ ಬಗ್ಗೆ ಕ್ಯಾರ್ ಇಲ್ಲ. ಜನಪ್ರತಿನಿಧಿಗಳಿಗೆ ಓಟ್ ಬಂದಾಗ ಮಾತ್ರ ನೆನಪಾಗುತ್ತೆ. ಆದ್ರೆ ಇವರು ಹೀಗೆ ಇರ್ಬೇಕಾ? ಇವರ ಮನಸ್ಸಿನೊಳಗೆ ಎಷ್ಟೊಂದು ಆಕ್ರೋಶ ಇದೆ, ದುಗುಡ ಇದೆ, ಇದನ್ನೆಲ್ಲ ಅವರ ಬಾಯಿಂದಲೇ ತಿಳ್ಕೋಣ ಬನ್ನಿ. ಅಧಿಕಾರಿ ಬರ್ತಾರೆ, ಓಟ್ ಟೈಮಿಗೆ 10-20 ಜನ ಬರ್ತಾರೆ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಬಾಯಿ ಬಂದು ನಮಗೆ ಇವತ್ತು ಓಟ್ ಕೊಟ್ಟು ನಾಳೆಗೆ ಮಾಡ್ತಾರೆ ಅಂತ ನಾವು ಭಾರಿ ಒಂದು ಇಷ್ಟಪಡ್ತೀವಿ. ಓಟ್ ಆಗಿ 3 ತಿಂಗಳು ಕಳೆಯತ್ತಿ ಮತ್ತು ಒಬ್ಬರು ಇಲ್ಲ ಅಲ್ಲಿ ಅಂತ ಗಾಡಿ ಮಾಡೋಣ ಅಂದ್ರೆ ಒಂದು ರಸ್ತೆ ಇಲ್ಲ, ಓಡಾಡಕ್ಕಂತೂ ತುಂಬ ಕಷ್ಟ. ಮಳೆಗಾಲದಂತೂ ಹೊಳೆ ತುಂಬಿದ್ರೆ ಮತ್ತು ಆ ಕಡೆ ಈ ಕಡೆ ಜನ ಆ ಕಡೆಯಿಂದ ಈ ಕಡೆನೇ ಸಂಪರ್ಕ ಸಿಗೋದಿಲ್ಲ. ನಕ್ಸಲ್ ಪ್ಯಾಕೇಜ್ ಏನಾಗ್ತಿದೆ? ಪ್ರಾಯಶಃ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದಷ್ಟು ನಕ್ಸಲ್ ಪ್ಯಾಕೇಜ್ ಹಣ ಸರ್ಕಾರದಲ್ಲಿ ಯಾವ ಜಿಲ್ಲೆಗೂ ಬಿಡುಗಡೆ ಆಗಲಿಲ್ಲ. ಅದರ ವಿಪರ್ಯಾಸ ಅಂದರೆ ಅದು ಯಾವುದು ಕೂಡ ಜನಸಾಮಾನ್ಯರಿಗೆ ತಲುಪಲಿಲ್ಲ. ಇಲ್ಲಿರ್ತಕ್ಕಂಥ ಒಂದು ಶ್ರೀಮಂತ ವರ್ಗ ಏನು ಒಂದು ಹಿಡ್ಕೊಂಡು ಬದುಕಬೇಕು ಅಂತಕ್ಕಂಥ ಶ್ರೀಮಂತ ವರ್ಗಕ್ಕೆ ಅದು ತಲುಪಿದೆ. ಏನಿಲ್ಲ, ನಕ್ಸಲ್ ಪ್ಯಾಕೇಜು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಮುಷ್ಟಾನ್ನ ಭೋಜನ ಮಾಡ್ತಕ್ಕಂಥ ವ್ಯವಸ್ಥೆ. ಯಾವ್ದು ಮೂಲಭೂತ ಸೌಲಭ್ಯ ಬೇಕಿತ್ತು, ರಸ್ತೆ, ನೀರಿಂದು, ಇದನ್ನೆಲ್ಲ ಕೊಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಯಾವುದೇ ರೀತಿಯಿಂದ ಅಲ್ಲೇನು ಸಮಸ್ಯೆ ಇಲ್ಲ. ಇವತ್ತು ಅವರು ಅರಣ್ಯ ಇಲಾಖೆಯವ್ರು ಏನು ಹೇಳ್ತಾರೆ, ನಮ್ಮದು ಮರ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಸುಳ್ಳು. ಯಾಕೆಂದರೆ ಆ ವಿದ್ಯುತ್ ಲೈನ್ ಹೋಗೋಲ್ಲಿ ಎಲ್ಲಿ ಕೂಡ ಮರ ಏನೋ ಅಂಥದ್ದು ಹೋಗಲ್ಲ. ಬಟ್ ಇಲ್ಲಿ ಏನು ಮಾಡೋ ಬದ್ಧತೆ ಇಲ್ಲ. ಇಲ್ಲೇನಾಗುತ್ತೆ, KV ಅವರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಒಂದು 50-60 ಕಂಬ ಹಾಕಬೇಕು. ಅದರಲ್ಲಿ ಯಾರು ಲಂಚ ಕೊಡೋರಿಲ್ಲ, ಯಾಕೆಂದರೆ ಅಲ್ಲಿ ಇರೋರೆಲ್ಲ ಬಡ ಜನಗಳೇ. ಇನ್ನು ಅರಣ್ಯ ಇಲಾಖೆಯವರಿಗೂ ಅದೇ ರೀತಿ, ಅಲ್ಲಿ ಹೋಗಿ ಲಾಬಿ ಮಾಡುವಂಥ ಯಾವ ಶ್ರೀಮಂತ ವರ್ಗನೂ ಇಲ್ಲ. ಅದೇ ಒಬ್ಬ ಶ್ರೀಮಂತನ ಮನೆ ಒಂದು ಹಳ್ಳಿಯಲ್ಲಿದೆ, ಒಂದು 5-6 ಕಿಲೋಮೀಟರ್ ದೂರ ಇದೆ ಅಂದರೆ ಇಲ್ಲಿ TC ಕೊಟ್ಟು 50-60 ಕಂಬ ಹಾಕಿ ಅದನ್ನು ಕೂಡ ಮಾಡ್ತಾರೆ. ರಾಜಕಾರಣಿಗಳೇ ಕಾರಣ. ಇವರು ಅಲ್ಲಿ ರೋಡಿಗೆ ಬರಕ್ಕೆ ಬಿಡೋದಿಲ್ಲ. ರಸ್ತೆ ಅನುದಾನ ಬಿಡುಗಡೆ ಮಾಡಿದ್ದನ್ನು ಅವ್ರ ಮನೆ ಹತ್ರನೇ ನಿಲ್ಲಿಸ್ಕೊಂಡು ಬಿಡ್ತಾರೆ. ಯಾಕಂದರೆ ಇವ್ರು ರೋಡಿಗೆ ಬಂದರೆ ಇವ್ರ ತೋಟಕ್ಕೆ ಕೆಲಸಕ್ಕೆ ಜನ ಇಲ್ಲ. ಇವ್ರು ಏನು ಮಾಡ್ತಾರೆ, ಇಲ್ಲಿ ಕಾಡುಗಳಲ್ಲಿ ಕೂತು ಒಂದು ದಿನ ನಕ್ಸಲೈಟರ್ ಬರ್ತಾರೆ, ಮೈಂಡ್ ವಾಶ್ ಮಾಡ್ತಾರೆ, ಅವರೊಟ್ಟಿಗೆ ಕರ್ಕೊಂಡು ಬರ್ತಾರೆ, ಸಶಸ್ತ್ರ ಹೋರಾಟಕ್ಕೆ ತಿರುಗಿಬಿಡ್ತಾರೆ. ಈ ಯುವಕರಿಗೆ ಯಾರು ಬೆಳೆಸಬೇಕು? ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವರು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇವರು ಎಲ್ಲರೂ ನಾಶವಾಗಿ ಹೋಗ್ತಾರೆ ರಾಜಕಾರಣಿಗಳು. ಮೂಲ ನಿವಾಸಿಗಳು ಅಂತೇಳಿ ಇವರು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನೇ ಕೊಡುತ್ತೆ. ಆದರೆ ದುರಂತ ಏನಂದ್ರೆ ಅವರಿಗೆ ಇವತ್ತು 30-40 ಅಡಿ ಸೈಟ್ ಕೊಡೋ ಯೋಗ್ಯತೆ ಕೂಡ ಯಾವುದೇ ಸರ್ಕಾರಗಳಿಗೆ ಇಲ್ಲ. ಅಧಿಕಾರಿಗಳೇ ಹೊಣೆಗಾರರು. ರಾಜಕಾರಣಿಗಳದೊಂದು 30 ಭಾಗ ಆದರೆ 70 ಭಾಗ ಅಧಿಕಾರಿಗಳಿದ್ದ. ರಾಜೀವ್ ಗಾಂಧಿ ಸ್ಕೀಮ್ ಅಂತೇಳಿ ಕೋಟ್ಯಾಂತರ ರೂಪಾಯಿ ಮಾಡಿದ್ರು. ಆರಾಮಲ್ಲಿ ಕರೆಂಟ್ ತರ್ಬೋದಿತ್ತು, ಇಲ್ಲಿ ತರಲಿಲ್ಲ. ಒಳ್ಳೊಳ್ಳೆ ಶ್ರೀಮಂತರುಗಳು, ಪ್ಲಾಂಟರ್ಗಳಾಗಲಿ ಅವ್ರದ್ದಾದ್ರೆ ಅವರಿಗೆ TC ಹಾಕಿ 10 HP ಒಂದು 4-5 ಲಕ್ಷ ಖರ್ಚು ಮಾಡಿ ಕರೆಂಟ್ ಕೊಟ್ಟಿದ್ದು ಉದಾಹರಣೆ ಬೇಕಾದಷ್ಟಿದೆ. ನಕ್ಸಲ್ ಹೈಜಾಕ್ ಯಾಕಾಗ್ತಿದೆ? ಮಾನವೀಯತೆ ಒಂದು ಉಳ್ಕೊಂಡಿದೆ, ಹಾಗಾಗಿ ನಕ್ಸಲ್ ಕಡೆ ಮುಖ ಮಾಡಿಲ್ಲ. ಇನ್ನು ಒಂದಿಷ್ಟು ಜನ ಯಾರಾದರೂ ಒಂದು ಕಡೆ ಜೊತೆ ಹೋಗಿರ್ಬೋದು ಬಿಟ್ಟರೆ, ಈ ಜನಗಳು ಇನ್ನೂ ಅದ್ರ ಬಗ್ಗೆ ಅಟ್ರಾಕ್ಟ್ ಆಗ್ತಿರ್ ಬಿಟ್ಟರೆ ಇನ್ನೂ ಶಸ್ತ್ರನ ಹಿಡಿದಿಲ್ಲ. ಮುಂದೆ ಶಸ್ತ್ರ ಹಿಡಿದ್ರೆ ನಾವು ಇಲ್ಲಿ ನಿಲ್ಲೋದಲ್ಲ. ಇಲ್ಲ, ಈ ಊರಿನ ಬಗ್ಗೆ ಹೆಸರು ಹೇಳೋಕ್ಕೂ ನಾವು ಹೆದರ್ಕೊಳ್ಬೇಕಾಗುತ್ತೆ. ಕಳಸಕ್ಕೆ ಕರೆಂಟ್ ಬಂದು 50 ವರ್ಷದ ಮೇಲೆ ಆಯಿತು. ಕಳಸಿಂದ ಖಾಲಿ 12-13 ಕಿಲೋಮೀಟರ್ ದೂರ. ಬೈ ರೋಡಲ್ಲಿ ಬಂದರೆ ಹತ್ತಿರ ಒಂದು 15 ಕಿಲೋಮೀಟರ್ ಆಗ್ಬೋದು. ಇವತ್ತಿಗೆ ಒಂದು ಕರೆಂಟ್ ಬಂದಿಲ್ಲ ಅಂದರೆ ಅವ್ರು ಮನುಷ್ಯರಲ್ವಾ? ಅವ್ರಿಗೊಂದು ಬದುಕಬೇಕಂತ ಆಸೆ ಇಲ್ವಾ? ಅವ್ರಿಗೊಂದು ಕಂಫರ್ಟಬಿಲಿಟಿ ಅನ್ನೋ ಲೆವೆಲ್ ಇಲ್ವಾ? ಪೇಟೆಲಿದ್ದವರಿಗೆ ಮಾತ್ರನ. ಹಾಗಿದ್ದಾಗ ಅವ್ರು ಯಾವ ಕಡೆ ತಿರುಗಬೇಕು? ಅವ್ರು ತಪ್ಪಲ್ಲ. ಎಲ್ಲಿ ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಆಶ್ರಯ ಅನಿವಾರ್ಯ ಆಗುತ್ತೆ ಮೇಡಮ್. ಯಾಕೆಂತೇಳಿದ್ರೆ ಒಬ್ಬಳು ಈಗ ನಾನು ಗುರಿಗಿಂತ ಪ್ರದೇಶ ಹೇಳಿದಾಗ ಹೆಣ್ಮಕ್ಳು 12 ಕಿಲೋಮೀಟರ್ ದೂರ ಅವರು ಸ್ಪಂದಿಸಿ ವಿದ್ಯಾಭ್ಯಾಸ ಮಾಡಬೇಕು. ಆ ನಡುವೆ ಏನಾಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ಯಾರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಕೂಡ ಅವ್ರ ಹತ್ರ ವಾಲುವಂಥದ್ದು ಸ್ವಾಭಾವಿಕ ಲಕ್ಷಣ. ಅವ್ರು ಯಾವತ್ತೂ ನಕ್ಸಲೈಟ್ ಆಗಬೇಕು ಅಂತ ಬಯಸೋದು ಇಲ್ಲ, ಯಾವತ್ತೂ ಆಗಕ್ಕೆ ಹೊರಡೋದು ಇಲ್ಲ. ಇವರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಬ್ಬರೂ ಸೇರಿ ಇವರನ್ನು ತಳ್ತಾ ಇದ್ದಾರೆ ಆ ಪಾಪದ ಕೂಪಕ್ಕೆ. ಈ ಪರಿಸ್ಥಿತಿ ಬಂದರೆ ಅವ್ರು ನಕ್ಸಲೈಟಿಗೆ ಹೋಗಲೇಬೇಕಾಗುತ್ತೆ, ಅದು ಅನಿವಾರ್ಯ. ಅವರು ಈ ಇಂಥ ಪ್ರದೇಶದಲ್ಲಿ ರಾತ್ರಿ 12 ಗಂಟೆಗೆ ಬಂದರೆ ಯಾವ ಅಧಿಕಾರಿಗೆ ಗೊತ್ತಾಗುತ್ತೆ? ಯಾವ ಪೊಲೀಸ್ನವರು ಇಲ್ಲಿ ಕಾವಲು ಕಾಯ್ತಾ ಇರ್ತಾರೆ? ನಕ್ಸಲ್ ಆಕ್ಟಿವಿಟೀಸ್ ಬಂತು ಮತ್ತು ಇನ್ನೂ ಕೂಡ ಮುಂದುವರಿಬಹುದು. ಅದು ಒಂದು ಎಜುಕೇಷನಲ್ಲಿ ಮುಂದೆ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆಂದರೆ ಒಂದು 6 ವರ್ಷದ ಹಿಂದೆ ನಮ್ಮ ಒಟ್ಟು ಗಿರಿಜನರಲ್ಲಿ ಒಂದು SLC ಅಥವಾ PUC ಲೆವೆಲಿಗೆ ಬಂದವರು ಒಂದು 10-20 ಜನ ಸಿಗ್ತಾಯಿದ್ರು. ಎಲ್ಲಿ ನಕ್ಸಲ್ ಆ್ಯಕ್ಟಿವಿಟೀಸು ಇಲ್ಲಿ ಪ್ರಾರಂಭ ಆಯಿತು ಮಲೆನಾಡಲ್ಲಿ, ಅದರ ನಂತರ ಈಗ 100-120ವರೆಗೆ ಕೂಡ ನಿಮಗೆ PUCಗೆ ಗಿರಿಜನರ ಮಕ್ಕಳು ಬರ್ತಿದ್ದಾರೆ. ಇದು ನಮಗೆ ದೊಡ್ಡ ದುರಂತ ಆಗಿದ್ದು. ಈ ಎಲ್ಲ ಸರ್ಕಾರಗಳು ಗಿರಿಜನರ ಹೆಸರು, ಹರಿಜನ ಹೆಸರು ಹೇಳ್ಕೊಂಡು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ ಹೊರತು ಯಾವುದೇ ಜನಗಳಿಗೆ ಅದು ನೇರವಾಗಿ ಮುಟ್ತಾ ಇರಲಿಲ್ಲ. ಮುಖ್ಯಮಂತ್ರಿಗಳಿಗೆ ಕಿವಿ ಮಾತು. ಇದು ಸರ್ಕಾರ ಮುಖ್ಯವಾಗಿ ಗಮನ ಸೆಳಿಬೇಕು. ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದರೆ ಮನೆ ತೆರಳಿಬಿಟ್ಟು ಅವ್ರದ್ದು ಏನಿದೆ ಅದನ್ನು ಅಧ್ಯಯನ ಮಾಡಬೇಕು. ಯಾಕೆಂತೇಳಿದ್ರೆ ಇವರು AC ರೂಮಲ್ಲಿ ಕೂತ್ಬಿಟ್ಟು ಅಧ್ಯಯನ ಮಾಡ್ತಾರೆ. ಮಲೆನಾಡು ಈಗ ಏನು ನಿಶ್ಶಬ್ದತೆ ಇದೆ, ಶಾಂತತೆ ಇದೆ, ಒಂದು ದಿನ ಇದು ಭಾರಿ ಪ್ರಕಾರವಾದಂಥ ಒಂದು ಕೆಂಡಾಗ್ಲಿಕ್ಕೆ ಸಾಧ್ಯತೆ ಇದೆ. ನೇರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಏನು ಮಾಡಬೇಕಾಗಿದೆ ಅಂದರೆ, 1000 ಎಕರೆಗೆ ಏನು ಇಂಗ್ಲೆಂಡು, ಲಂಡನ್ನು ಅಲ್ಲಿ ಕೂತ್ಕೊಂಡು ಇವತ್ತು ಭೂಮಾಲೀಕರು ಇಲ್ಲಿ 1000 ಎಕರೆ ಮಾಡಿದ್ದವರು ಅದನ್ನು ಫಸ್ಟ್ ಕಿತ್ಕೊಂಡು ಆ ಕೃಷಿ ಕಾರ್ಮಿಕರಿಗೆ ಅದು ಒಂದು 5 ಎಕರೆಗೆ ಮೀರಿದಂತೆ ಎಲ್ಲರಿಗೆ ಹಂಚಿಕೆ ಮಾಡಿದ್ರೆ ಬಹುಶಃ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗಬಹುದು. ಮುಖ್ಯಮಂತ್ರಿಗಳೇ, ಈಗಾಗಲೇ ಹಲವು ಬಾರಿ ಮಲೆನಾಡಲ್ಲಿ ಎಚ್ಚರಿಕೆಯ ಗಂಟೆ ಬಡಿದಾಗಿದೆ. ಆದರೆ ನಿಮ್ಮ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಅದು ಯಾವುದೂ ಕೇಳ್ತಿಲ್ಲ.
ಈಗ ಮತ್ತದೇ ಮಲೆನಾಡಲ್ಲಿ ಗಂಭೀರ ಸಮಸ್ಯೆ ಎದುರಾಗಿದೆ. ಇಲ್ಲಿ ಬಿಡುಗಡೆಯಾಗುವ ಯಾವುದೇ ಪ್ಯಾಕೇಜಿನ ಒಂದೇ ಒಂದು ರೂಪಾಯಿ ಈ ಮನೆ ಸೇರ್ತಾ ಇಲ್ಲ. ಎಲ್ಲವೂ ಕೂಡ ಭ್ರಷ್ಟ ಅಧಿಕಾರಿಗಳು, ನುಂಗುಬಾಕ ಜನಪ್ರತಿನಿಧಿಗಳ ಮನೆ ಸೇರ್ತಾ ಇದೆ. ಹಾಗಾಗಿ ಎಚ್ಚೆತ್ತುಕೊಳ್ಳಿ. ಈ ಪ್ರದೇಶ ನಕ್ಸಲರಿಂದ ಹೈಜಾಕ್ ಆಗೋ ಮುನ್ನ ಇವರಿಗೆ ತಲುಪಬೇಕಾದ ಸೌಲಭ್ಯನ ತಲುಪಿಸಿ, ಇಲ್ಲದಿದ್ರೆ ಮುಂದಾಗುವಂತ ಅಪಾಯನ ಎದುರಿಸಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.